ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಯಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನ ಅಂದರೆ ಟೆಂಪಲ್ಗೆ ಹೋಗಿ ಬಂದು ಊಟ ಎಲ್ಲ ಮುಗಿಸ್ಕೊಂಡು ನಾವೇ ಹೊರಟಿರೋದು ಝೂ ನೋಡೋಣ ಅಂತ ಹೇಳಿ. ಮಳೆ ಬರೋ ಥರ ಫುಲ್ ಮೋಡ ಆಗೋಗ್ಬಿಟ್ಟಿತ್ತು. ನಾವು ಹೋಗಿರೋದು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ರಶ್ ಕೂಡ ಇತ್ತು. ಟೆಂಪಲ್ ಆಗಿರ್ಬೋದು, ಹೋಟೆಲ್ ಆಗಿರಬಹುದು, ಹಾಗೇನು ಝೂಲು ಕೂಡ ಇರ್ಬೋದು ಅಂತ ಅಂದ್ಕೊಂಡ್ವಿ. ಮಳೆ ಅಂತೂ ಬರಬಾರ್ದು ಅಂತಲೇ ಅನ್ಕೋತಾ ಇದ್ವಿ. ಮಕ್ಕಳೆಲ್ಲ ಇರ್ತಾರಲ್ವ, ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೋಡೋಕ್ಕೆ ಆಗಲ್ಲ ಅಂತ ಹೇಳಿ. ಹಾಗೆ ಈ ಸ್ಯಾರಿ ಸೆಂಟರ್ ಕೂಡ ನೋಡ್ಕೊಂಡಿದ್ವಿ. ನನ್ನ ಮದುವೆಲಿ ನಾವು ಇಲ್ಲೇ ಶಾಪಿಂಗ್ ಎಲ್ಲ ಮಾಡಿದ್ದು, ನನ್ನ ಮದುವೆ ಸೀರೆಗಳೆಲ್ಲನೂ ಕೂಡ. ರೋಡಲ್ಲಿ ಹೋಗ್ತಾ ಅಕ್ಕಪಕ್ಕ ಎಲ್ಲಾನು ಟಾಯ್ ಶಾಪ್ಗಳೇ ಇತ್ತು. ಚಾರ್ವಿ ಎಲ್ಲಾನು ನೋಡ್ಕೊಂಡು ಹೋಗ್ತಾ ಇದ್ಲು. ಹಾಗೇನೆ ರೋಡಲ್ಲಿ ಒಂದೆರಡು ಜಡ್ಕ ಗಾಡಿಗಳು ಕೂಡ ಕಾಣಿಸ್ತು. ಹಾಗಾಗಿ ಚಾರ್ವಿಗೆ ಫುಲ್ ಖುಷಿ ಆಯಿತು. ಹಾರ್ಸ್ ಅಂತ ಅವಳ ತಂಗಿಗೂ ತೋರಿಸ್ಕೊಂಡು ನೋಡ್ತಾ ಇದ್ರು ಇಬ್ರು ಕೂಡ. ಚಂದು ಕಾರ್ನ ಪಾರ್ಕ್ ಮಾಡೋ ಬರೋವರೆಗೂ ನಾವು ಟಿಕೆಟ್ ತೊಗೊಂಡು ಅಲ್ಲಿ ಒಳಗೆ ವೆಯ್ಟ್ ಮಾಡ್ತಾ ಇದ್ವಿ. ಝೂ ಅಲ್ಲಿ ನಾವು ನೋಡಿದ ಪ್ರಾಣಿ ಪಕ್ಷಿಗಳು ಎಲ್ಲದ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ಎಲ್ಲರೂ ಕೂಡ ನೋಡ್ಕೊಂಡು ಬನ್ನಿ. ಝೂ ಎಂಟರ್ ಆಗ್ತಿದ್ದ ಹಾಗೇನೆ ಬರ್ಡ್ಸ್ನ ನೋಡ್ಕೊಂಡು ಸ್ಟಾರ್ಟ್ ಆಯಿತು. ಅಲ್ಲಿ ಪೀಕಾಕ್ ನೋಡ್ರೋ, ಪೀಕಾಕು ತುಂಬ ಹಿಂಸೆ ಕೊಟ್ಟಿತ್ತು. ಚೀತಾ ಏನಪ್ಪ, ಏನು ಬರ್ಡ್ಸ್ ಎಲ್ಲ ನೋಡಿದ ಮೇಲೆ ಫಸ್ಟು ಮಾಂಸಾಹಾರಿ ಪ್ರಾಣಿಗಳೇ ಸ್ಟಾರ್ಟ್ ಆಯಿತು. ಅದರಲ್ಲೇ ಫಸ್ಟು ಚಿರತೆ ಇತ್ತು. ಅದರಲ್ಲಂತೂ ಒಂದು ಚಿರತೆ ಅಂತೂ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತು ಅಲ್ಲಿರೋರಿಗೆಲ್ಲರಿಗೂ ಕೂಡ. ಫುಲ್ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಸುಮಾರು ಹೊತ್ತು ಕೂಡ ಅಲ್ಲೇ ನಿಂತ್ಕೊಂಡಿದ್ರು. ಒಂದು ಹಾಫ್ ಆನ್ ಅವರ್ ಅದು ಅಲ್ಲೇ ನಮ್ಮ ಹತ್ರನೇ ತಿರುಗಾಡ್ತಾನೇ ಇತ್ತು. तुमचा नंबर आहे का? तुमचा नंबर द्या का मला. बाहेर होतो मी आल्यानंतर भेटतो तुम्हाला. इकडे ಬರ್ತಾ ಇದೆ मनुष्याना ತಿನ್ನಿಸ್ಬೇಕಾಯ್ತದ ಹೊಸತಿ ಹೊಟ್ಟೆದಕ್ಕೆ. ಹಂಗೆ ಮುಂದೆ ಮಂಕಿ ಅಲ್ವೋ ತಿರ್ಸೆ ತನು ನೋಡು ಮಗಳೇ, ಅಲ್ಲಿ ಅದು ಬಾಯ್, ಅದು ಇದು ಲೇಡಿ.
ನೆಕ್ಸ್ಟ್ ಪ್ರಾಣಿ ಹುಲಿ. ನಮಗೆ ಅದು ನೋಡೋಕ್ಕೆ ಸಿಗಲೇ ಇಲ್ಲ, ಯಾಕೆಂದರೆ ಅದು ಕೆಳಗೆ ಮಲ್ಕೊಂಡ್ಬಿಟ್ಟಿತ್ತು. ಅದು ಯಾರಿಗೂ ಕೂಡ ಕಾಣಿಸ್ತಾನೆ ಇರಲಿಲ್ಲ. ಅದ್ರದ್ದು ಒಂದು ಕೈ ಕಾಣಿಸ್ತಿದ್ರಿಂದ ಅದಲ್ಲಿ ಮಲಗಿದೆ ಅಂತ ನೋಡಿ ಈಚೆ ಸೈಡಿಂದ ಬಂದು ಎಲ್ಲ ನೋಡ್ತಾಯಿದ್ರು. ಇನ್ನೊಂದು ಹುಲಿ ಅಂತೂ ತುಂಬ ದೂರದಲ್ಲಿ ನಿಂತ್ಕೊಂಡ್ಬಿಟ್ಟಿತ್ತು, ಸಿಗ್ತಾನೆ ಇರಲಿಲ್ಲ. ನೆಕ್ಸ್ಟು ಇದು ಸಿಂಹ. ಅದು ಕೂಡ ಯಾರ ಹತ್ರನೂ ಬರಲಿಲ್ಲ, ತುಂಬ ದೂರದಲ್ಲಿ ನಿಂತ್ಕೊಂಡಿತ್ತು. ಅದು ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿತ್ತು ಅನ್ಸುತ್ತೆ. ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾಯಿತ್ತು. ತುಂಬ ಸಣ್ಣ ಆಗಿಬಿಟ್ಟಿತ್ತು ಅಂತ ಅನ್ನಿಸ್ತು ನಮಗೆ. ಬರೋದಿಲ್ಲ ಆಚೆ ಬಮ್ಮ ಮಾಡ್ತಾ ಇದೆ ತರ್ಲಕ್ಕೆ. ನೋಡ್ತಾ ಇದ್ದಾನೆ. ಮಳೆ ಅಂತೂ ಲೈಟಾಗಿ ಸ್ಟಾರ್ಟ್ ಆಗ್ತಾ ಇತ್ತು. ಎಲ್ಲ ಪ್ರಾಣಿಗಳು ಕೂಡ ಸೇಫ್ಟಿಯಾಗಿ ಮಳೆ ಬೀಳ್ದಲ್ಲಿರೋ ಕಡೆ ನಿಂತ್ಕೊಂಡಿದ್ವು. फिर भी यही था. अबे इंसान सा लग रहा है. आगे देखना आगे क्या है. अभी वहाँ से भागेगा. अबे अंदर चला. ಚೀತಾ ಹತ್ರ ಬರೋ ಅಷ್ಟೊತ್ತಿಗೆ ಮಳೆ ಅಂತೂ ತುಂಬ ಜೋರಾಗೋಯ್ತು. ಯಾರೂ ಕೂಡ ಎಲ್ಲೂ ಓಡಾಡಲೇ ಇಲ್ಲ. ಅಲ್ಲಲ್ಲಿ ನಮಗೆ ನಿಂತ್ಕೊಳ್ಳೋಕ್ಕೆ ಮಾಡಿರ್ತಾರೆ, ಆ ಪ್ಲೇಸಲ್ಲಿ ಎಲ್ಲರೂ ಕೂಡ ಬಂದು ನಿಂತ್ಕೊಂಡ್ಬಿಟ್ರು. ತುಂಬ ಹೊತ್ತು ಮಳೆ ಬಂತು. ಸ್ವಲ್ಪ ಲೈಟಾಗಿ ಗುಡುಗು ಮಿಂಚು ಕೂಡ ಇತ್ತು. ನೋಡಿ, ನಾವು ನಿಂತಿದ್ದ ಹತ್ರ ಎಷ್ಟು ಜನಗಳಿದ್ದಾರೆ ಅಂತ ಹೇಳಿ. ಅಷ್ಟು ಮಳೆ, ಪ್ರಾಣಿಗಳು ಕೂಡ ಎಲ್ಲ ಒಂದೊಂದು ಕಡೆ ಸೇರ್ಕೊಂಡಿದ್ವು. ಅಂತೂ ಇಂತೂ ಮಳೆ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ನಾವೆಲ್ಲರೂ ಹೊರಟ್ವಿ ಅಲ್ಲಿಂದ. ಅದಾದಮೇಲೆ ಫಸ್ಟ್ ನೋಡಿದ್ದೆ ಇದು ರೈನೋಸರಸ್. ಕರಡಿ. Black color का
ಹಾಲು ಕೊಡಿ ಏನು ಬಂದಿಲ್ಲ ஜல்லிக்கட்டு மாதிரி சண்டை பண்ணல, ஜல்லிக்கட்டு அது ஜல்லிக்கட்டு மாதிரி சண்டை பண்ண అది రెండే రోజు అప్పుడు ಇದು ಹತ್ತುತ್ತೇನಲ್ಲಿ అట్లా ఇలా ఉంటుంది చెడ్డలా తడినూరులో వాలవి ಅಲ್ಲಿಂದ ಇಂದ ಕೂಡ ಹೋಗ್ಬೇಕು ಅದು ನಾನು ಇಲ್ಲೇ ನೋಡಿದ್ದೀನಿ, ತೋಟದಲ್ಲೇ ನೋಡಿದ್ದೀನಿ. ಇದ್ರ ಮೇಲೆ ಮಲಗಿರೋದು ಅದು ನನಗೆ ಫಸ್ಟ್ ಹೆಂಗೆ ಅರಿತಾ ಇದ್ದಾವಲ್ವಾ. ಲಾಸ್ಟ್ ಬ್ರಾಂಚ್ ಆ ಕಡೆ ಬ್ರಾಂಚ್ ಮೇಲೆ Thank you.
சும்மா தான் ತಶ್ವಿ ಬೋಬಾ ಓಯ್ ಓಯ್ ತತ್ವಮಣಿ ಹಾಯ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ನಾವು ಝೂ ಎಲ್ಲ ನೋಡಿ ಮುಗಿಸ್ಕೊಂಡು ಕರ್ನಾಟಕ ಸಿಲ್ಕ್ಸ್ಗೆ ಹೋಗ್ಬಿಟ್ಟು ಅಮ್ಮಂಗೆ ಒಂದು 2-3 ಸ್ಯಾರಿ ಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.